ಸಿಂಹ ರಾಶಿಯವರು ಜುಲೈ 6, 7, 8ರ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅತ್ಯಂತ ಜಾಗರೂಕತೆಯಿಂದ ಗಮನಿಸಬೇಕಾದ ಪರಿಣಾಮಗಳು ಜರುಗಲಿವೆ. ಮುಖ್ಯವಾಗಿ ನಿಮಗೆ ತಿಳಿಯದಂತೆ ನಿಮ್ಮ ಬೆನ್ನ ಹಿಂದೆ ನಡೆಯುತ್ತಿರುವ ಒಂದು ವಿಷಯ, ನಿಮಗೆ ವಿರುದ್ಧವಾಗಿ ನಡೆಯುತ್ತಿರುವ ಒಂದು ಪ್ರಯತ್ನ ಅಥವಾ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡುತ್ತಿರುವ ವ್ಯಕ್ತಿಗೆ ಸಂಬಂಧಿಸಿದ ನಿಜ ಈ 4 ದಿನಗಳಲ್ಲಿ ಹೊರಬರುವ ಅವಕಾಶವಿದೆ. ನೀವು ನಂಬುತ್ತಿರುವ ವ್ಯಕ್ತಿಯೇ ನಿಮ್ಮ ವಿಷಯಗಳನ್ನು ಮತ್ತೊಬ್ಬರಿಗೆ ಹೇಳುತ್ತಿದ್ದಾರಾ? ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ಬರಬೇಕಾದ ಹೆಸರು ಮತ್ತೊಬ್ಬರು ಪಡೆದುಕೊಳ್ಳಲು ನೋಡುತ್ತಿದ್ದಾರಾ? ವ್ಯಾಪಾರದಲ್ಲಿ ನಿಮಗೆ ತಿಳಿಯದಂತೆ ಯಾರಾದರೂ ನಿಮ್ಮ ಅವಕಾಶವನ್ನು ದೂರ ಮಾಡುತ್ತಿದ್ದಾರಾ? ಕುಟುಂಬದಲ್ಲಿ ನಿಮ್ಮ ಮಾತುಗಳನ್ನು ಬದಲಿಸಿ ಹೇಳಿ ಅಪಾರ್ಥಗಳನ್ನು ಸೃಷ್ಟಿಸುತ್ತಿದ್ದಾರಾ? ಇಂತಹ ವಿಷಯಗಳಲ್ಲಿ ಒಂದು ಮುಖ್ಯವಾದ ಸತ್ಯ ನಿಮ್ಮ ಮುಂದೆ ಬರುವ ಸೂಚನೆಗಳು ಕಾಣಿಸುತ್ತಿವೆ. ಅದಕ್ಕಾಗಿಯೇ ಸಿಂಹ ರಾಶಿಯವರು ಈ ವಿಡಿಯೋವನ್ನು ಮಧ್ಯದಲ್ಲಿ ಬಿಡದೆ ಪೂರ್ತಿಯಾಗಿ ನೋಡಿ, ಏಕೆಂದರೆ ಜುಲೈ 6 ಸೋಮವಾರದಿಂದ ಜುಲೈ 9 ಗುರುವಾರದವರೆಗೆ ಕುಟುಂಬ, ಪ್ರೀತಿ, ವಿವಾಹ, ಉದ್ಯೋಗ, ವ್ಯಾಪಾರ, ಹಣ ಮತ್ತು ಆರೋಗ್ಯದ ವಿಷಯಗಳಲ್ಲಿ ನೀವು ಎಲ್ಲೆಲ್ಲಿ ಜಾಗರೂಕರಾಗಿರಬೇಕು, ಯಾರೊಂದಿಗೆ ಮಾತನಾಡುವಾಗ ಯೋಚಿಸಬೇಕು, ಯಾವ ನಿರ್ಧಾರವನ್ನು ಆತುರವಾಗಿ ತೆಗೆದುಕೊಳ್ಳಬಾರದು, ನಿಮಗೆ ಅನುಕೂಲಕರವಾಗಿ ಬದಲಾಗುವ ಅವಕಾಶಗಳು ಏನೇನೋ ಹಾಗೂ ಈ 4 ದಿನಗಳಲ್ಲಿ ಮಾಡಬೇಕಾದ ಆಧ್ಯಾತ್ಮಿಕ ಪರಿಹಾರಗಳು ಯಾವುವು ಎಂಬ ವಿಷಯಗಳನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಮುಖ್ಯವಾಗಿ ಒಂದು ಎಚ್ಚರಿಕೆಯನ್ನು ಮಾತ್ರ ನೆನಪಿನಲ್ಲಿಟ್ಟುಕೊಳ್ಳಿ. ನಿಮಗೆ ತಿಳಿದಿರುವ ಪ್ರತಿ ವಿಷಯವನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಭವಿಷ್ಯದ ಯೋಜನೆಗಳು, ಉದ್ಯೋಗ ಬದಲಾವಣೆಯ ಪ್ರಯತ್ನಗಳು, ವ್ಯಾಪಾರದ ಲೆಕ್ಕಾಚಾರಗಳು, ಹಣಕಾಸಿನ ವಿಷಯಗಳು, ಕುಟುಂಬದ ಸಮಸ್ಯೆಗಳನ್ನು ಅನಗತ್ಯ ವ್ಯಕ್ತಿಗಳೊಂದಿಗೆ ಮಾತನಾಡಬೇಡಿ, ಏಕೆಂದರೆ ನೀವು ಸಾಮಾನ್ಯವಾಗಿ ತೆಗೆದುಕೊಂಡ ಒಂದು ಸಣ್ಣ ವಿಷಯ ಕೂಡ ಮತ್ತೊಬ್ಬರ ಕೈಯಲ್ಲಿ ನಿಮಗೆ ವಿರುದ್ಧವಾಗಿ ಬಳಕೆಯಾಗುವ ಪರಿಸ್ಥಿತಿ ಬರಬಹುದು. ಅದೇ ಸಮಯದಲ್ಲಿ ನೀವು ಅನುಮಾನಿಸುತ್ತಿರುವ ವ್ಯಕ್ತಿ ನಿಜವಾಗಿಯೂ ತಪ್ಪು ಮಾಡುತ್ತಿದ್ದಾನಾ ಇಲ್ಲವಾ ಎಂಬ ವಿಷಯವನ್ನು ತಿಳಿದುಕೊಳ್ಳದೆ ಆತುರಪಟ್ಟು ಜಗಳಕ್ಕೆ ಇಳಿಯಬೇಡಿ. ಈ 4 ದಿನಗಳಲ್ಲಿ ನಿಮಗೆ ರಕ್ಷಣೆ ನೀಡುವುದು ಕೋಪವಲ್ಲ, ಜಾಗರೂಕತೆ ಮತ್ತು ಬುದ್ಧಿವಂತಿಕೆಯ ನಿರ್ಧಾರ. ನೀವು ಇದುವರೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಇಂದೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಗುರುತನ್ನು ಒತ್ತಿ, ಏಕೆಂದರೆ ನಿಮ್ಮ ರಾಶಿಗೆ ಸಂಬಂಧಿಸಿದ ಮುಖ್ಯವಾದ ಗ್ರಹಗಳ ಪ್ರಭಾವಗಳು, ರಾಶಿಫಲಗಳು ಮತ್ತು ಆಧ್ಯಾತ್ಮಿಕ ಪರಿಹಾರಗಳ ವಿಡಿಯೋಗಳು ನಿಮಗೆ ತಕ್ಷಣವೇ ತಲುಪುತ್ತವೆ. ಹಾಗೆಯೇ ಈ ವಿಡಿಯೋದಲ್ಲಿ ಹೇಳಿದ ಫಲಿತಾಂಶಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತಿವೆಯೇ ಇಲ್ಲವೇ? ಯಾವ ವಿಷಯ ನಿಮಗೆ ಹೊಂದಿಕೆಯಾಗಿದೆ? ಯಾವ ಬದಲಾವಣೆಯನ್ನು ನೀವು ಗಮನಿಸಿದ್ದೀರಿ ಎಂಬ ವಿಷಯವನ್ನು ತಪ್ಪದೆ ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಅನುಭವದ ಬಗ್ಗೆ ನೀವು ಮಾಡುವ ಕಾಮೆಂಟ್ ಇತರ ಸಿಂಹ ರಾಶಿಯವರಿಗೂ ಸಹ ಉಪಯುಕ್ತವಾಗುತ್ತದೆ. ಈಗ ತಡ ಮಾಡದೆ ಜುಲೈ 6, 7, 8, 9 ದಿನಾಂಕಗಳಲ್ಲಿ ಸಿಂಹ ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಮುಖ್ಯವಾದ ಬದಲಾವಣೆಗಳು ಯಾವುವು? ನಿಮ್ಮ ಮೇಲೆ ನಡೆಯುತ್ತಿರುವ ಸಂಚು ಹೇಗೆ ಬಯಲಾಗುವ ಅವಕಾಶವಿದೆ? ಕುಟುಂಬದಿಂದ ಉದ್ಯೋಗದವರೆಗೆ ಯಾವ ವಿಷಯಗಳಲ್ಲಿ ಜಾಗ್ರತೆ ಅಗತ್ಯ? ಯಾವ ನಿರ್ಧಾರ ನಿಮ್ಮ ಜೀವನವನ್ನು ಉತ್ತಮ ಹಾದಿಯಲ್ಲಿ ಕೊಂಡೊಯ್ಯಬಲ್ಲದು ಎಂಬ ವಿಷಯಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಸಿಂಹ ರಾಶಿಯವರಿಗೆ ಈ ಕಾಲದಲ್ಲಿ ಅತ್ಯಂತ ಮುಖ್ಯವಾದ ವಿಷಯ ಇದೇ ಆಗಿದೆ. ನಿಮ್ಮ ಮೇಲೆ ನಡೆಯುತ್ತಿರುವ ಸಂಚು ಈ ವಾರ ಬಯಲಾಗುವ ಅವಕಾಶವಿದೆ. ಆದರೆ ಸಂಚು ಎಂದರೆ ಪ್ರತಿ ಸಂದರ್ಭದಲ್ಲೂ ದೊಡ್ಡ ಪ್ರಮಾದ ಎಂದು ಭಾವಿಸಬೇಡಿ. ಉದ್ಯೋಗದಲ್ಲಿ ನಿಮ್ಮ ಬಗ್ಗೆ ತಪ್ಪಾಗಿ ಹೇಳುವುದು ಇರಬಹುದು. ಕುಟುಂಬದಲ್ಲಿ ನಿಮ್ಮ ಮಾತನ್ನು ಬದಲಿಸಿ ಮತ್ತೊಬ್ಬರಿಗೆ ಹೇಳುವುದು ಇರಬಹುದು. ವ್ಯಾಪಾರದಲ್ಲಿ ನಿಮ್ಮ ಗ್ರಾಹಕರನ್ನು ಮತ್ತೊಬ್ಬರು ತಮ್ಮ ಕಡೆಗೆ ತಿರುಗಿಸಿಕೊಳ್ಳುವ ಪ್ರಯತ್ನ ಇರಬಹುದು. ಬಂಧುಗಳ ಮಧ್ಯೆ ನಿಮ್ಮ ಮೇಲೆ ಅಪಾರ್ಥ ಉಂಟುಮಾಡುವ ಪ್ರಯತ್ನ ಇರಬಹುದು. ಮೊದಲನೇ ಸಂಕೇತ, ನಿಮಗೆ ಮಾತ್ರ ತಿಳಿದಿರುವ ವಿಷಯ 3ನೇ ವ್ಯಕ್ತಿಗೆ ತಿಳಿದು ಹೋಗುವುದು. ಇಂತಹ ಪರಿಸ್ಥಿತಿ ಎದುರಾದರೆ ನೀವು ಯಾರೆಲ್ಲರೊಂದಿಗೆ ಆ ವಿಷಯ ಮಾತನಾಡಿದ್ದೀರಿ ಎಂದು ನೆನಪು ಮಾಡಿಕೊಳ್ಳಿ. ಆದರೆ ತಕ್ಷಣವೇ ಜಗಳ ಮಾಡಬೇಡಿ. 2ನೇ ಸಂಕೇತ, ನಿಮ್ಮ ಮುಂದೆ ಒಂದು ರೀತಿ, ನಿಮ್ಮ ಬೆನ್ನ ಹಿಂದೆ ಮತ್ತೊಂದು ರೀತಿ ಮಾತನಾಡುವ ವ್ಯಕ್ತಿಯ ಬಗ್ಗೆ ಅನಿರೀಕ್ಷಿತವಾಗಿ ನಿಮಗೆ ಮಾಹಿತಿ ಬರುವುದು. ಈ ಸಮಯದಲ್ಲಿ ನಿಮಗೆ ನಿಜವಾದ ಸ್ನೇಹಿತ ಯಾರು, ಸ್ವಾರ್ಥಕ್ಕಾಗಿ ಹತ್ತಿರವಿರುವವರು ಯಾರು ಎಂಬ ವಿಷಯ ಅರ್ಥವಾಗುವ ಅವಕಾಶವಿರುತ್ತದೆ. 3ನೇ ಸಂಕೇತ, ನೀವು ಮಾಡಿದ ಕೆಲಸಕ್ಕೆ ಮತ್ತೊಬ್ಬರು ಹೆಸರು ತೆಗೆದುಕೊಳ್ಳಲು ಪ್ರಯತ್ನಿಸುವುದು. ಉದ್ಯೋಗದಲ್ಲಿ ಇರುವ ಸಿಂಹ ರಾಶಿಯವರು ತಮ್ಮ ಕೆಲಸಕ್ಕೆ ಸಂಬಂಧಿಸಿದ ವಿವರಗಳನ್ನು ಕ್ರಮಬದ್ಧವಾಗಿ ಇಟ್ಟುಕೊಳ್ಳಬೇಕು. ಮುಖ್ಯವಾದ ಕೆಲಸಗಳ ವಿಷಯದಲ್ಲಿ ಮಾತುಗಳಿಗಿಂತ ಲಿಖಿತ ರೂಪದ ಮಾಹಿತಿ ಇರುವುದು ಒಳ್ಳೆಯದು. 4ನೇ ಸಂಕೇತ,
ನಿಮ್ಮ ನಿರ್ಧಾರವನ್ನು ಬದಲಾಯಿಸಲು ಒಂದು ವ್ಯಕ್ತಿ ಪದೇ ಪದೇ ಒತ್ತಡ ಹೇರುವುದು. ಮುಖ್ಯವಾಗಿ ಹಣ, ಹೂಡಿಕೆ, ಸಾಲ, ಪಾಲುದಾರಿಕೆ, ಭೂಮಿ, ವಾಹನ ಮುಂತಾದ ವಿಷಯಗಳಲ್ಲಿ ಆತುರಪಡಬೇಡಿ. 5ನೇ ಸಂಕೇತ, ನಿಮ್ಮ ಕುಟುಂಬದಲ್ಲಿ ಇಬ್ಬರ ಮಧ್ಯೆ ಅಪಾರ್ಥ ಸೃಷ್ಟಿಸಿ ತಾನು ಒಳ್ಳೆಯವನಾಗಿ ಕಾಣಿಸಿಕೊಳ್ಳಲು ಪ್ರಯತ್ನಿಸುವ ವ್ಯಕ್ತಿ. ಇಂತಹ ವ್ಯಕ್ತಿಗಳ ಮಾತುಗಳನ್ನು ತಕ್ಷಣವೇ ನಂಬದೆ ಸಂಬಂಧಪಟ್ಟ ವ್ಯಕ್ತಿಯೊಂದಿಗೆ ನೇರವಾಗಿ ಮಾತನಾಡಿ. ಈ ಸಮಯದಲ್ಲಿ ನೀವು ಮಾಡಬೇಕಾದುದು ಭಯಪಡುವುದಲ್ಲ, ನಿಮ್ಮ ರಹಸ್ಯಗಳನ್ನು ರಕ್ಷಿಸಿಕೊಳ್ಳಬೇಕು. ಹಣದ ವಹಿವಾಟುಗಳನ್ನು ಸ್ಪಷ್ಟವಾಗಿ ಇಡಬೇಕು. ಮುಖ್ಯವಾದ ದಾಖಲೆಗಳನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಬೇಕು. ಫೋನ್ನಲ್ಲಿ ಬರುವ ಪ್ರತಿ ಸಂದೇಶವನ್ನು ನಂಬಬಾರದು. ತಿಳಿಯದ ವ್ಯಕ್ತಿಗಳಿಗೆ ವೈಯಕ್ತಿಕ ಮಾಹಿತಿಯನ್ನು ನೀಡಬಾರದು. ಸಿಂಹ ರಾಶಿಯವರಿಗೆ ಒಂದು ದೊಡ್ಡ ಶಕ್ತಿಯಿದೆ. ನೀವು ಪರಿಸ್ಥಿತಿಯನ್ನು ಪೂರ್ತಿಯಾಗಿ ಅರ್ಥಮಾಡಿಕೊಂಡ ನಂತರ ಅತ್ಯಂತ ಧೈರ್ಯದಿಂದ ನಿಲ್ಲಬಲ್ಲಿರಿ. ಅದಕ್ಕಾಗಿಯೇ ಈ ವಾರ ನಿಮಗೆ ವಿರುದ್ಧವಾಗಿರುವ ವಿಷಯ ಬಯಲಾದರೆ ಕೋಪದಿಂದ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡದೆ ನಿಮ್ಮ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವಂತೆ ನಿರ್ಧಾರ ತೆಗೆದುಕೊಳ್ಳಿ. ಸಿಂಹ ರಾಶಿಯವರು ಜುಲೈ 6ರಿಂದ 9ರವರೆಗೆ ನಿಮ್ಮ ಜೀವನದಲ್ಲಿ ನಡೆಯುವ ಕೆಲವು ಸಣ್ಣ ಘಟನೆಗಳನ್ನು ಸಾಮಾನ್ಯವಾಗಿ ತೆಗೆದುಕೊಳ್ಳಬೇಡಿ. ಒಂದು ವ್ಯಕ್ತಿ ನಿಮ್ಮೊಂದಿಗೆ ಮಾತನಾಡುವಾಗ ಮಾತು ಬದಲಿಸುವುದು, ನಿಮಗೆ ತಿಳಿಯಬೇಕಾದ ವಿಷಯ ತಡವಾಗಿ ನಿಮ್ಮ ಬಳಿಗೆ ಬರುವುದು, ನೀವು ಹೇಳದ ಮಾತನ್ನು ನೀವು ಹೇಳಿದಂತೆ ಮತ್ತೊಬ್ಬರು ಹೇಳುವುದು, ನಿಮಗೆ ಬರಬೇಕಾದ ಮಾಹಿತಿ ಮಧ್ಯದಲ್ಲಿ ನಿಂತು ಹೋಗುವುದು. ಇಂತಹ ಪರಿಸ್ಥಿತಿಗಳು ಕಾಣಿಸಿದರೆ ತಕ್ಷಣವೇ ಜಗಳಕ್ಕೆ ಇಳಿಯಬೇಡಿ. ಮೊದಲು ವಿಷಯ ಎಲ್ಲಿ ಪ್ರಾರಂಭವಾಯಿತು, ಯಾರ ಮೂಲಕ ಬದಲಾಯಿತು, ಅಸಲಿ ಸತ್ಯವೇನು ಎಂಬುದನ್ನು ತಿಳಿದುಕೊಳ್ಳಿ. ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಮೇಲೆ ನಡೆಯುತ್ತಿರುವ ಸಂಚು ಅಥವಾ ನಿಮಗೆ ವಿರುದ್ಧವಾಗಿ ನಡೆಯುತ್ತಿರುವ ರಹಸ್ಯ ಪ್ರಯತ್ನ ಬಯಲಾಗುವ ಅವಕಾಶವಿದೆ. ಸತ್ಯ ತಿಳಿದ ತಕ್ಷಣವೇ ಕೋಪದಿಂದ ಪ್ರತಿಕ್ರಿಯಿಸಿದರೆ ನಿಮಗೆ ಉಪಯೋಗವಾಗಬೇಕಾದ ವಿಷಯ ಕೂಡ ಸಮಸ್ಯೆಯಾಗಿ ಬದಲಾಗಬಹುದು. ಅದಕ್ಕಾಗಿಯೇ ನಿಮ್ಮ ಮಾತನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದು. ಈ ಸಮಯದಲ್ಲಿ ಮೊದಲನೇ ಪರಿಹಾರ, ಸಿಂಹ ರಾಶಿಗೆ ಅಧಿಪತಿ ಸೂರ್ಯ ಭಗವಂತ. ಸೂರ್ಯನು ಬೆಳಕಿನ ಪ್ರತೀಕ. ಕತ್ತಲಿನಲ್ಲಿ ಅಡಗಿರುವ ವಿಷಯವನ್ನು ಬೆಳಕು ಹೊರಗೆ ತರುತ್ತದೆ. ಅದೇ ರೀತಿ ನಿಮಗೆ ತಿಳಿಯದಂತೆ ನಡೆದ ಕೆಲವು ವಿಷಯಗಳ ಮೇಲೆ ಸ್ಪಷ್ಟತೆ ಬರಲಿ ಎಂದು ಕೋರುತ್ತಾ, ಜುಲೈ 6ರಿಂದ 9ರವರೆಗೆ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಚ್ಛವಾಗಿ ಸ್ನಾನ ಮಾಡಿ, ಸೂರ್ಯೋದಯದ ಸಮಯದಲ್ಲಿ ಪೂರ್ವ ದಿಕ್ಕಿಗೆ ನಿಂತು ಸೂರ್ಯ ಭಗವಂತನಿಗೆ ಭಕ್ತಿಯಿಂದ ನಮಸ್ಕರಿಸಿ. ಅವಕಾಶವಿರುವವರು ಸ್ವಚ್ಛವಾದ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಸೂರ್ಯನಿಗೆ ಅರ್ಘ್ಯವನ್ನು ಸಮರ್ಪಿಸಬಹುದು. ಹಾಗೆ ಮಾಡುತ್ತಾ ಓಂ ಸೂರ್ಯಾಯ ನಮ ಎಂದು ಭಕ್ತಿಯಿಂದ ಜಪಿಸಿ. ಸಂಖ್ಯೆಗಳ ಬಗ್ಗೆ ಒತ್ತಡದ ಅಗತ್ಯವಿಲ್ಲ. ನಿಮಗೆ ಸಾಧ್ಯವಾದಷ್ಟು ಬಾರಿ ಪ್ರಶಾಂತವಾದ ಮನಸ್ಸಿನಿಂದ ಜಪಿಸಿ. ಭಕ್ತಿಯಲ್ಲಿ ಸಂಖ್ಯೆಗಿಂತ ಏಕಾಗ್ರತೆ ಮುಖ್ಯ. ನೀರನ್ನು ಸಮರ್ಪಿಸುವ ಸಮಯದಲ್ಲಿ ನಿಮಗೆ ಕೀಡು ಮಾಡಿದ ವ್ಯಕ್ತಿ ನಾಶವಾಗಲಿ ಎಂದು ಕೋರಬೇಡಿ. ನನಗೆ ಸತ್ಯವನ್ನು ತಿಳಿದುಕೊಳ್ಳುವ ಬುದ್ಧಿಯನ್ನು ನೀಡು, ತಪ್ಪು ನಿರ್ಧಾರ ತೆಗೆದುಕೊಳ್ಳದಂತೆ ಕಾಪಾಡು, ನನ್ನ ಕುಟುಂಬಕ್ಕೆ ಶಾಂತಿಯನ್ನು ನೀಡು, ನನ್ನ ಶ್ರಮಕ್ಕೆ ತಕ್ಕ ಫಲಿತಾಂಶ ಲಭಿಸುವಂತೆ ಆಶೀರ್ವದಿಸು ಎಂದು ಪ್ರಾರ್ಥಿಸಿ. ಮನಸ್ಸಿನಲ್ಲಿ ಪ್ರತೀಕಾರವಿದ್ದರೆ ಪ್ರಶಾಂತವಾಗಿ ಯೋಚಿಸುವ ಶಕ್ತಿ ಕಡಿಮೆಯಾಗುತ್ತದೆ. ನಿಮಗೆ ಈಗ ಬೇಕಾದುದು ಎದುರಾಳಿಯ ಪತನವಲ್ಲ, ನಿಮ್ಮ ಜೀವನ ಸರಿಯಾದ ಹಾದಿಯಲ್ಲಿ ಸಾಗುವುದು. ಜುಲೈ 6 ಸೋಮವಾರದಂದು ಮನೆಯ ವಾತಾವರಣವನ್ನು ಪ್ರಶಾಂತವಾಗಿ ಇಡಲು ಪ್ರಯತ್ನಿಸಿ. ಬೆಳಿಗ್ಗೆ ಅಥವಾ ಸಂಜೆ ಸಮೀಪದ ಶಿವನ ದೇವಸ್ಥಾನಕ್ಕೆ ಹೋಗುವ ಅವಕಾಶವಿದ್ದರೆ ದರ್ಶನ ಮಾಡಿ. ದೇವಸ್ಥಾನ ದೂರವಿದ್ದರೆ ಮನೆಯಲ್ಲಿಯೇ ಶಿವನನ್ನು ಸ್ಮರಿಸಬಹುದು. ಓಂ ನಮಃ ಶಿವಾಯ ಎಂದು ಭಕ್ತಿಯಿಂದ ಜಪಿಸಿ. ಆ ದಿನ ಕುಟುಂಬದಲ್ಲಿ ಯಾರಾದರೂ ಕೋಪದಿಂದ ಮಾತನಾಡಿದರೆ ತಕ್ಷಣವೇ ಅದೇ ಮಟ್ಟದಲ್ಲಿ ಉತ್ತರ ನೀಡಬೇಡಿ. 1 ಗಂಟೆಯ ನಂತರ ಮಾತನಾಡಬೇಕಾದ ಮಾತನ್ನು 1 ನಿಮಿಷದ ಕೋಪದಲ್ಲಿ ಹೇಳುವುದರಿಂದ ಸಂಬಂಧ ಹದಗೆಡಬಹುದು. ಮೌನ ಎಂದರೆ ಸೋಲಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ಮಾತನ್ನು ಹೇಳಲು ಮನಸ್ಸನ್ನು ಸಿದ್ಧಗೊಳಿಸಿಕೊಳ್ಳುವುದು. ಸೋಮವಾರ ಒಂದು ಸಣ್ಣ ಬಿಳಿ ಹೂವನ್ನು ಶಿವನಿಗೆ ಸಮರ್ಪಿಸುವುದು ಅಥವಾ ಸ್ವಚ್ಛವಾದ ನೀರಿಂದ ಅಭಿಷೇಕ ಮಾಡುವುದನ್ನು ನಿಮ್ಮ ನಂಬಿಕೆಗೆ ಅನುಗುಣವಾಗಿ ಮಾಡಬಹುದು. ಆದರೆ ಪರಿಹಾರದ ಹೆಸರಿನಲ್ಲಿ ಸಾಲ ಮಾಡಿ ಖರ್ಚು ಮಾಡಬೇಕಾದ ಅಗತ್ಯವಿಲ್ಲ. ದೇವರು ನಿಮ್ಮ ಬಳಿ ಎಷ್ಟು ಹಣವಿದೆ ಎಂದು ನೋಡುವುದಿಲ್ಲ, ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಪ್ರಾಮಾಣಿಕತೆಯಿದೆ ಎಂದು ನೋಡುತ್ತಾನೆ ಎಂದು ಭಕ್ತರು ನಂಬುತ್ತಾರೆ. 1 ಲೋಟ ನೀರನ್ನು ದಾಹದಿಂದ ಇರುವ ವ್ಯಕ್ತಿಗೆ ನೀಡುವುದು ಕೂಡ ಒಳ್ಳೆಯ ಕೆಲಸವೇ ಆಗಿದೆ. ಕುಟುಂಬದಲ್ಲಿ ನಿಮ್ಮ ಬಗ್ಗೆ ಯಾರೋ ತಪ್ಪಾಗಿ ಹೇಳಿದ್ದಾರೆ ಎಂದು ತಿಳಿದರೂ ತಕ್ಷಣವೇ ಎಲ್ಲರ ಮುಂದೆ ಪ್ರಶ್ನಿಸಬೇಡಿ. ಸಂಬಂಧಪಟ್ಟ ವ್ಯಕ್ತಿಯನ್ನು ಏಕಾಂತವಾಗಿ ಕೇಳಿ. ನಾನು ಹೀಗೆ ಕೇಳಿದೆ, ಸತ್ಯವೇನು ಎಂದು ನಿನ್ನ ಬಳಿ ತಿಳಿದುಕೊಳ್ಳಲು ಬಂದಿದ್ದೇನೆ ಎಂದು ಪ್ರಶಾಂತವಾಗಿ ಮಾತನಾಡಿ.
ಈ ಒಂದು ಪದ್ಧತಿಯಿಂದ ಅತ್ಯಂತ ದೊಡ್ಡ ಅಪಾರ್ಥವೂ ಸಣ್ಣದಾಗಿ ಬದಲಾಗುತ್ತದೆ. ಮೂರನೇ ವ್ಯಕ್ತಿ ಹೇಳಿದ ಮಾತಿನಿಂದ ಇಬ್ಬರೂ ಸ್ವಂತ ಮನುಷ್ಯರು ಶತ್ರುಗಳಾಗಿ ಬದಲಾಗಬಾರದು. ಜುಲೈ 7 ಮಂಗಳವಾರ ನಿಮ್ಮಲ್ಲಿ ಧೈರ್ಯ ಹೆಚ್ಚಾಗುತ್ತದೆ. ಅದೇ ಸಮಯದಲ್ಲಿ ಆತುರ ಕೂಡ ಹೆಚ್ಚಾಗಬಹುದು. ಅದಕ್ಕಾಗಿಯೇ ಆ ದಿನ ಬೆಳಿಗ್ಗೆ ಹನುಮಂತನನ್ನು ಸ್ಮರಿಸಿ, ಅವಕಾಶವಿದ್ದರೆ ಸಮೀಪದ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ದರ್ಶನ ಮಾಡಿ, ದೇವಸ್ಥಾನದಲ್ಲಿ ಸ್ವಲ್ಪ ಸಮಯ ಪ್ರಶಾಂತವಾಗಿ ಕುಳಿತುಕೊಳ್ಳಿ. ನಿಮಗೆ ವಿರುದ್ಧವಾಗಿರುವ ವ್ಯಕ್ತಿಗಳ ಬಗ್ಗೆ ಯೋಚಿಸುತ್ತಾ ಸಮಯ ಕಳೆಯದೆ ನಿಮಗೆ ಎದುರಾಗಿರುವ ಸಮಸ್ಯೆಯಿಂದ ಹೊರಬರಲು ಯಾವ ಮಾರ್ಗವಿದೆ ಎಂದು ಯೋಚಿಸಿ. ಮಂಗಳವಾರ ಓಂ ಹನುಮತೆ ನಮ ಎಂದು ಭಕ್ತಿಯಿಂದ ಜಪಿಸಬಹುದು. ನಿಮಗೆ ತಿಳಿದಿರುವ ಹನುಮಾನ್ ಪ್ರಾರ್ಥನೆ ಅಥವಾ ಸ್ತೋತ್ರವನ್ನು ಪಠಿಸಬಹುದು. ಪಠಿಸಲು ಬರದಿದ್ದರೆ ಬೇಸರಪಟ್ಟುಕೊಳ್ಳಬೇಕಾದ ಅಗತ್ಯವಿಲ್ಲ. ಕೈಗಳನ್ನು ಮುಗಿದು ನಿಮ್ಮ ಭಾಷೆಯಲ್ಲಿ ನಿಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳಿ. ಭಕ್ತಿಗೆ ದೊಡ್ಡ ಪದಗಳ ಅಗತ್ಯವಿಲ್ಲ, ನಿಜವಾದ ಮನಸ್ಸು ಅಗತ್ಯ. ಆ ದಿನ ಉದ್ಯೋಗದಲ್ಲಿ ಯಾರಾದರೂ ನಿಮ್ಮನ್ನು ಕೆರಳಿಸುವಂತೆ ಮಾತನಾಡಿದರೆ ಒಂದು ಮುಖ್ಯವಾದ ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ನಿಮ್ಮ ಕೋಪವನ್ನು ನೋಡಲು ಬಯಸುವ ವ್ಯಕ್ತಿಗೆ ನಿಮ್ಮ ಕೋಪವೇ ಆಯುಧವಾಗಿ ಬದಲಾಗಬಹುದು. ನೀವು ಗಟ್ಟಿಯಾಗಿ ಮಾತನಾಡಿದರೆ ಅಸಲಿ ಸಮಸ್ಯೆಯನ್ನು ಪಕ್ಕಕ್ಕೆ ತಳ್ಳಿ ನಿಮ್ಮ ವರ್ತನೆಯನ್ನು ತಪ್ಪಾಗಿ ತೋರಿಸುವ ಪ್ರಯತ್ನ ನಡೆಯಬಹುದು. ಅದಕ್ಕಾಗಿಯೇ ಕಚೇರಿಯಲ್ಲಿ ಮುಖ್ಯವಾದ ವಿಷಯಗಳನ್ನು ಸ್ಪಷ್ಟವಾಗಿ ಮಾತನಾಡಿ. ಅಗತ್ಯವಿರುವ ಮಾಹಿತಿ ಇದ್ದರೆ ಅದನ್ನು ಸರಿಯಾದ ರೀತಿಯಲ್ಲಿ ಭದ್ರಪಡಿಸಿ. ನೀವು ಮಾಡಿದ ಕೆಲಸಕ್ಕೆ ಸಂಬಂಧಿಸಿದ ವಿವರಗಳು ನಿಮ್ಮ ಬಳಿ ಇರುವಂತೆ ನೋಡಿಕೊಳ್ಳಿ. ವ್ಯಾಪಾರದಲ್ಲಿ ಇರುವವರು ಮಂಗಳವಾರ ಹೊಸ ವ್ಯಕ್ತಿಯೊಂದಿಗೆ ದೊಡ್ಡ ಮೊತ್ತದ ವಹಿವಾಟು ನಡೆಸಬೇಕಾಗಿ ಬಂದರೆ ಆತುರಪಡಬೇಡಿ. ಮಾತು ತುಂಬಾ ಸಿಹಿಯಾಗಿದೆ ಎಂದು ಮನುಷ್ಯ ಒಳ್ಳೆಯವನೆಂದು ನಿರ್ಧರಿಸಬೇಡಿ. ಹಾಗೆಯೇ ಮುಖ ಕಠಿಣವಾಗಿದೆ ಎಂದು ಕೆಟ್ಟವನೆಂದು ಕೂಡ ಭಾವಿಸಬೇಡಿ. ಹಣದ ವಿಷಯದಲ್ಲಿ ಮನುಷ್ಯನ ಮಾತಿಗಿಂತ ಹಿಂದಿನ ವರ್ತನೆ, ಲೆಕ್ಕಾಚಾರ, ಜವಾಬ್ದಾರಿ ಮುಖ್ಯವಾದವುಗಳು. ಪಾಲುದಾರಿಕೆಯ ಬಗ್ಗೆ ಮಾತನಾಡಿದರೆ ಎಲ್ಲಾ ವಿಷಯಗಳನ್ನು ಸ್ಪಷ್ಟವಾಗಿ ತಿಳಿದುಕೊಂಡ ನಂತರವೇ ಮುಂದೆ ಸಾಗಿ. ನಿಮಗೆ ಬರಬೇಕಾದ ಹಣ ತಡವಾಗುತ್ತಿದ್ದರೆ ಕೋಪದಿಂದ ಸಂಬಂಧವನ್ನು ಕಡಿದುಕೊಳ್ಳುವುದಕ್ಕಿಂತ ಯಾವಾಗ ಪಾವತಿಸಬಲ್ಲರು ಎಂಬ ಸ್ಪಷ್ಟ ದಿನಾಂಕವನ್ನು ಕೇಳಿ. ನಿಮ್ಮ ಕಡೆಯಿಂದ ಯಾರಿಗಾದರೂ ಹಣ ನೀಡಬೇಕಾಗಿ ಬಂದರೂ ಕೂಡ ನಿಮ್ಮ ಕುಟುಂಬದ ಅಗತ್ಯಗಳನ್ನು ಪಕ್ಕಕ್ಕಿಟ್ಟು ಇತರರ ಒತ್ತಡಕ್ಕೆ ಮಣಿಯಬೇಡಿ. ಸಹಾಯ ಮಾಡುವುದು ಒಳ್ಳೆಯ ಗುಣ, ಆದರೆ ನಿಮ್ಮ ಮನೆಯನ್ನು ಸಮಸ್ಯೆಗೆ ತಳ್ಳಿ ಮಾಡುವ ಸಹಾಯ ಬುದ್ಧಿವಂತಿಕೆಯ ನಿರ್ಧಾರವಲ್ಲ. ಜುಲೈ 8 ಬುಧವಾರ ಮಾತುಗಳಿಗೆ ಬಲ ಹೆಚ್ಚಾಗುವ ದಿನ. ಆ ದಿನ ನಿಮ್ಮ ಮಾತು ಒಂದು ಸಮಸ್ಯೆಯನ್ನು ಬಗೆಹರಿಸಬಲ್ಲದು. ಅದೇ ಮಾತು ಆತುರವಾಗಿ ಹೊರಬಂದರೆ ಹೊಸ ಸಮಸ್ಯೆಯನ್ನು ಕೂಡ ಸೃಷ್ಟಿಸಬಲ್ಲದು. ಬೆಳಿಗ್ಗೆ ಗಣಪತಿಯನ್ನು ಸ್ಮರಿಸಿ ಓ ಗಂ ಗಣಪತಿಯೇ ನಮ ಎಂದು ಭಕ್ತಿಯಿಂದ ಜಪಿಸಬಹುದು. ಸಾಧ್ಯವಾದರೆ ಗಣಪತಿ ದೇವಸ್ಥಾನವನ್ನು ದರ್ಶನ ಮಾಡಿ ನಿಮ್ಮ ಕೆಲಸದಲ್ಲಿರುವ ಅಡೆತಡೆಗಳು ನಿವಾರಣೆಯಾಗಲಿ ಎಂದು ಪ್ರಾರ್ಥಿಸಿ. ಬುಧವಾರ ಒಂದು ಮುಖ್ಯವಾದ ಕೆಲಸ ಮಾಡಿ. ನಿಮ್ಮ ಫೋನ್ನಲ್ಲಿ, ದಾಖಲೆಗಳಲ್ಲಿ, ವ್ಯಾಪಾರದ ಲೆಕ್ಕಾಚಾರಗಳಲ್ಲಿ ಅಗತ್ಯವಿರುವ ವಿಷಯಗಳನ್ನು ಒಂದು ಬಾರಿ ಪರಿಶೀಲಿಸಿ. ನಿಮಗೆ ತಿಳಿಯದಂತೆ ಯಾವುದಾದರೂ ತಪ್ಪು ಮಾಹಿತಿ ಕಳುಹಿಸಲಾಗಿದೆಯೇ? ನೀವು ಕಳುಹಿಸಬೇಕಾದ ಮಾಹಿತಿ ಬಾಕಿಯುಳಿದಿದೆಯೇ? ಪಾವತಿಯ ದಿನಾಂಕ ಕಳೆದುಹೋಗಿದೆಯೇ? ಉದ್ಯೋಗಕ್ಕೆ ಸಂಬಂಧಿಸಿದ ಅರ್ಜಿಯಲ್ಲಿ ಯಾವುದಾದರೂ ಲೋಪವಿದೆಯೇ ಎಂದು ನೋಡಿಕೊಳ್ಳಿ. ಕೆಲವು ಸಂದರ್ಭಗಳಲ್ಲಿ ನಾವು ಸಂಚು ಎಂದು ಭಾವಿಸಿದ ವಿಷಯ ನಮ್ಮ ನಿರ್ಲಕ್ಷ್ಯದಿಂದಲೂ ನಡೆದಿರಬಹುದು. ಸತ್ಯ ತಿಳಿದುಕೊಳ್ಳಬೇಕಾದರೆ ಎರಡೂ ಕಡೆ ನೋಡಬೇಕು. ಅದೇ ದಿನ ನಿಮಗೆ ಒಂದು ವ್ಯಕ್ತಿಯ ಬಗ್ಗೆ ಹೊಸ ವಿಷಯ ತಿಳಿಯುವ ಅವಕಾಶವಿದ್ದರೆ ಅದನ್ನು ತಕ್ಷಣವೇ ಎಲ್ಲರಿಗೂ ಹೇಳಬೇಡಿ. ನಿಮಗೆ ತಿಳಿದ ಮಾಹಿತಿ ನಿಜವೋ ಸುಳ್ಳೋ ಎಂದು ತಿಳಿದುಕೊಳ್ಳಿ. ಒಂದು ಸುಳ್ಳನ್ನು ಎದುರಿಸಲು ಮತ್ತೊಂದು ದೃಢಪಡದ ಮಾತನ್ನು ಬಳಸಬೇಡಿ. ಸತ್ಯ ನಿಮ್ಮ ಬಳಿ ಇದ್ದರೆ ಅದಕ್ಕೆ ಆತುರದ ಅಗತ್ಯವಿಲ್ಲ. ಪ್ರೀತಿಯಲ್ಲಿರುವ ಸಿಂಹ ರಾಶಿಯವರು ಬುಧವಾರ ಸಂಗಾತಿಯೊಂದಿಗೆ ಸ್ಪಷ್ಟವಾಗಿ ಮಾತನಾಡುವುದು ಒಳ್ಳೆಯದು. ನೀನು ಯಾವಾಗಲೂ ಹೀಗೆಯೇ ಮಾಡುತ್ತೀಯಾ ಎಂದು ನಿಂದಿಸುವುದಕ್ಕಿಂತ ಈ ವಿಷಯದಿಂದ ನನಗೆ ಬೇಸರವಾಗಿದೆ ಎಂದು ಹೇಳಿ. ಬದಲಾದರೆ ಸ್ಪಂದನೆ ಬದಲಾಗುತ್ತದೆ. ಅನುಮಾನವಿದ್ದರೆ ಕೇಳಿ, ಆದರೆ ಫೋನ್ ಪರಿಶೀಲಿಸುವುದು, ಹಿಂಬಾಲಿಸುವುದು, ಇತರರ ಮೂಲಕ ಪರೀಕ್ಷಿಸುವುದು ಮುಂತಾದ ಕೆಲಸಗಳು ಸಂಬಂಧವನ್ನು ಮತ್ತಷ್ಟು ದುರ್ಬಲಗೊಳಿಸುತ್ತವೆ. ನಂಬಿಕೆ ಇಲ್ಲದಿದ್ದರೆ ಪ್ರಾಮಾಣಿಕವಾಗಿ ಮಾತನಾಡಬೇಕು. ವಿವಾಹಿತರು ಹಣದ ವಿಷಯದಲ್ಲಿ ಒಬ್ಬರಿಗೆ ತಿಳಿಯದಂತೆ ಮತ್ತೊಬ್ಬರು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ಕಡಿಮೆ ಮಾಡಬೇಕು. ಮನೆ ಖರ್ಚು, ಸಾಲ, ಉಳಿತಾಯ, ಮಕ್ಕಳ ಅಗತ್ಯಗಳು ಮುಂತಾದ ವಿಷಯಗಳನ್ನು ಒಟ್ಟಾಗಿ ಮಾತನಾಡಿಕೊಳ್ಳಬೇಕು. ಕುಟುಂಬದಲ್ಲಿ ಆರ್ಥಿಕ ವಿಷಯವನ್ನು ಮುಚ್ಚಿಡುವುದು ನಂತರ ದೊಡ್ಡ ಅಪಾರ್ಥಕ್ಕೆ ಕಾರಣವಾಗಬಹುದು. ನಿಮಗೆ ಯಾವುದೇ ಸಮಸ್ಯೆಯಿದ್ದರೂ ಜೀವನ ಸಂಗಾತಿಯೊಂದಿಗೆ ಸರಿಯಾದ ಸಮಯದಲ್ಲಿ ಹಂಚಿಕೊಳ್ಳಿ.
ಜುಲೈ 9 ಗುರುವಾರ ಹಿರಿಯರ ಆಶೀರ್ವಾದ ಪಡೆದುಕೊಳ್ಳುವುದು ಒಳ್ಳೆಯದು. ನಿಮ್ಮ ತಂದೆತಾಯಿ ಹತ್ತಿರವಿದ್ದರೆ ಅವರಿಗೆ ನಮಸ್ಕರಿಸಿ, ದೂರವಿದ್ದರೆ ಮಾತನಾಡಿ. ನಿಮಗೆ ವಿದ್ಯೆ ಕಲಿಸಿದ ಗುರುವನ್ನು ನೆನಪು ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಒಳ್ಳೆಯ ಮಾರ್ಗ ತೋರಿಸಿದ ವ್ಯಕ್ತಿಗೆ ಕೃತಜ್ಞತೆ ಹೇಳಿ. ಮನುಷ್ಯನ ಜೀವನದಲ್ಲಿ ಆಶೀರ್ವಾದ ಎಂದರೆ ಕೇವಲ ಒಂದು ಆಚಾರವಲ್ಲ. ನಮಗೆ ಒಳ್ಳೆಯದು ಮಾಡಿದವರನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಕೂಡ ಉತ್ತಮ ಸಂಸ್ಕಾರ. ಗುರುವಾರ ಅವಕಾಶವಿದ್ದರೆ ಬಡ ವಿದ್ಯಾರ್ಥಿಗೆ ಪುಸ್ತಕ, ಪೆನ್ನು ಅಥವಾ ಓದಿಗೆ ಉಪಯುಕ್ತವಾಗುವ ಸಣ್ಣ ವಸ್ತುವನ್ನು ನೀಡಬಹುದು. ನಿಮಗೆ ತಿಳಿದಿರುವ ಕುಟುಂಬದಲ್ಲಿ ಓದಬೇಕೆಂಬ ಆಸಕ್ತಿಯಿರುವ ಮಗುವಿಗೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಸಹಾಯ ಮಾಡಿ. ದೊಡ್ಡ ಮೊತ್ತದಲ್ಲಿ ದಾನ ಮಾಡಲು ಸಾಧ್ಯವಾಗದಿದ್ದರೆ ಬೇಸರಪಡಬೇಡಿ. ಒಂದು ಪೆನ್ನು ಕೂಡ ಒಂದು ಮಗುವಿಗೆ ಅಗತ್ಯವಿರುವ ಸಮಯದಲ್ಲಿ ಉಪಯುಕ್ತವಾಗುತ್ತದೆ. ಈ 4 ದಿನಗಳಲ್ಲಿ ಮತ್ತೊಂದು ಮುಖ್ಯವಾದ ಪರಿಹಾರ ಅನ್ನದಾನ. ಅನ್ನದಾನ ಎಂದರೆ ಮುಂದು 100 ಜನರಿಗೆ ಭೋಜನ ನೀಡಲೇಬೇಕು ಎಂದಲ್ಲ. ಹಸಿದಿರುವ ಒಬ್ಬ ವ್ಯಕ್ತಿಗೆ ಗೌರವಯುತವಾಗಿ ಭೋಜನ ನೀಡುವುದು ಕೂಡ ಒಳ್ಳೆಯ ಕೆಲಸವೇ ಆಗಿದೆ. ಆಹಾರವನ್ನು ವ್ಯರ್ಥ ಮಾಡದೇ ಇರುವುದು ಕೂಡ ಒಂದು ಒಳ್ಳೆಯ ಅಭ್ಯಾಸ. ನಿಮ್ಮ ಮನೆಯ ಮುಂದೆ ಪಕ್ಷಿಗಳಿಗೆ ನೀರನ್ನು ಇಡಬಹುದು. ಬಿಸಿಲ ಕಾಲದಲ್ಲಿ ಸಣ್ಣ ಪಾತ್ರೆಯಲ್ಲಿ ಸ್ವಚ್ಛವಾದ ನೀರನ್ನು ಇಡುವುದು ಕೂಡ ಜೀವಿಗಳ ಪ್ರತ್ಯಕ್ಷ ದಯೆಯನ್ನು ತೋರಿಸುವ ಕೆಲಸ. ಸಿಂಹ ರಾಶಿಯವರು ತಮ್ಮ ಗೌರವವನ್ನು ಅತ್ಯಂತ ಮೌಲ್ಯಯುತವಾದುದು ಎಂದು ಭಾವಿಸುತ್ತಾರೆ. ಆದರೆ ಈ ಸಮಯದಲ್ಲಿ ಗೌರವವನ್ನು ಕಾಪಾಡಿಕೊಳ್ಳಲು ಜಗಳದ ಅಗತ್ಯವಿಲ್ಲ. ಕೆಲವು ಸಂದರ್ಭಗಳಲ್ಲಿ ಪ್ರಶಾಂತವಾಗಿ ಹಿಂದೆ ಬರುವುದು ಕೂಡ ಗೆಲುವೇ ಆಗಿದೆ. ನಿಮ್ಮೊಂದಿಗೆ ಮಾತುಗಳ ಯುದ್ಧ ಮಾಡಲು ನೋಡುತ್ತಿರುವ ವ್ಯಕ್ತಿಗೆ ಉತ್ತರ ನೀಡದೆ ನಿಮ್ಮ ಕೆಲಸ ಪೂರ್ಣಗೊಳಿಸುವುದು ಅತ್ಯುತ್ತಮ ಉತ್ತರಾಭಾಸವಾಗುತ್ತದೆ. ನಿಮ್ಮ ಮೇಲೆ ನಡೆಯುತ್ತಿರುವ ರಹಸ್ಯ ಪ್ರಯತ್ನ ಬಯಲಾದಾಗ ಒಂದು ಪರೀಕ್ಷೆ ಪ್ರಾರಂಭವಾಗುತ್ತದೆ. ಆ ವ್ಯಕ್ತಿಯನ್ನು ನೀವು ಕ್ಷಮಿಸಬೇಕಾ, ದೂರವಿಡಬೇಕಾ ಅಥವಾ ಅಧಿಕೃತವಾಗಿ ಕ್ರಮ ಕೈಗೊಳ್ಳಬೇಕಾ ಎಂಬುದು ಪರಿಸ್ಥಿತಿಯನ್ನು ಬಟ್ಟಿ ನಿರ್ಧರಿಸಬೇಕು. ಪ್ರತಿ ತಪ್ಪನ್ನು ಕ್ಷಮಿಸಿ ಮತ್ತೆ ಅದೇ ವ್ಯಕ್ತಿಗೆ ರಹಸ್ಯಗಳನ್ನು ಹೇಳುವುದು ಮಂಚಿತನವಲ್ಲ. ಪ್ರತಿ ಸಣ್ಣ ತಪ್ಪಿಗೆ ಶಾಶ್ವತವಾಗಿ ಸಂಬಂಧವನ್ನು ಕಡಿದುಕೊಳ್ಳುವುದು ಕೂಡ ಸರಿಯಲ್ಲ. ತಪ್ಪು ಎಷ್ಟು ದೊಡ್ಡದು, ಅದರಿಂದ ಎಷ್ಟು ನಷ್ಟ ಉಂಟಾಗಿದೆ, ಆ ವ್ಯಕ್ತಿ ತನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಿದ್ದಾನಾ ಎಂಬ ವಿಷಯಗಳನ್ನು ನೋಡಿ ನಿರ್ಧಾರ ತೆಗೆದುಕೊಳ್ಳಿ. ನಿಮಗೆ ವಿರುದ್ಧವಾಗಿರುವ ವ್ಯಕ್ತಿ ಕುಟುಂಬದ ಸದಸ್ಯನಾಗಿದ್ದರೆ ಸಮಸ್ಯೆ ಮತ್ತಷ್ಟು ಸೂಕ್ಷ್ಮವಾಗಿರುತ್ತದೆ. ಅಲ್ಲಿ ಕೋಪಕ್ಕಿಂತ ಸ್ಪಷ್ಟತೆಯ ಅಗತ್ಯವಿದೆ. ಹಣ ಅಥವಾ ಆಸ್ತಿಯ ಕಾರಣದಿಂದ ಸಮಸ್ಯೆಯಿದ್ದರೆ ಬಾಯಿ ಮಾತಿನ ಮೇಲೆ ಆಧಾರಪಡದೆ ದಾಖಲೆಗಳನ್ನು ಪರಿಶೀಲಿಸಿ, ಅಗತ್ಯವಿದ್ದರೆ ಸಂಬಂಧಪಟ್ಟ ತಜ್ಞರ ಸಲಹೆ ತೆಗೆದುಕೊಳ್ಳಿ. ಜ್ಯೋತಿಷ್ಯದ ಸೂಚನೆಗಳ ಹೆಸರಿನಲ್ಲಿ ಕಾನೂನುಬದ್ಧ ಅಥವಾ ಆರ್ಥಿಕ ವಿಷಯಗಳಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ಉದ್ಯೋಗದಲ್ಲಿ ಸಮಸ್ಯೆಯಾದರೆ ನಿಮ್ಮ ಕೆಲಸವನ್ನು ಮತ್ತಷ್ಟು ಕ್ರಮಬದ್ಧವಾಗಿ ಮಾಡಿ. ತಡವಾಗಿ ಹೋಗುವುದು, ಕೆಲಸ ಪೂರ್ಣಗೊಳಿಸದೆ ಬಿಡುವುದು, ಕೋಪದಿಂದ ಅಧಿಕಾರಿಗಳಿಗೆ ಉತ್ತರ ನೀಡುವುದು ಮುಂತಾದ ವಿಷಯಗಳು ನಿಮಗೆ ವಿರುದ್ಧವಾಗಿ ಬಳಕೆಯಾಗುವ ಅವಕಾಶವಿರುತ್ತದೆ. ನಿಮ್ಮನ್ನು ವಿಮರ್ಶಿಸಲು ಕಾಯುತ್ತಿರುವ ವ್ಯಕ್ತಿಗೆ ಅವಕಾಶ ನೀಡದೆ ನಿಮ್ಮ ಜವಾಬ್ದಾರಿಯನ್ನು ಸಕ್ರಮವಾಗಿ ನಿರ್ವಹಿಸಿ. ನಿಮಗೆ ಬರಬೇಕಾದ ಬಡ್ತಿ ತಡವಾದರೆ ಅಸೂಯೆಯಿಂದ ಇತರರನ್ನು ನೋಡಬೇಡಿ. ನಿಮಗೆ ಇನ್ನೂ ಯಾವ ಕೌಶಲ್ಯ ಅಗತ್ಯವಿದೆ ಎಂಬುದನ್ನು ತಿಳಿದುಕೊಳ್ಳಿ. ಒಂದು ಹೊಸ ವಿಷಯವನ್ನು ಕಲಿಯಲು ಸಮಯವನ್ನು ಮೀಸಲಿಡಿ. ಸಿಂಹ ರಾಶಿಯವರಿಗೆ ನಾಯಕತ್ವದ ಗುಣವಿರುತ್ತದೆ. ಆದರೆ ಒಬ್ಬ ಉತ್ತಮ ನಾಯಕ ಯಾವಾಗಲೂ ಕಲಿಯುವುದನ್ನು ನಿಲ್ಲಿಸುವುದಿಲ್ಲ. ವ್ಯಾಪಾರದಲ್ಲಿ ನಿಮಗೆ ನಷ್ಟ ಉಂಟುಮಾಡಿದ ವ್ಯಕ್ತಿಯ ಬಗ್ಗೆ ದಿನವಿಡೀ ಯೋಚಿಸುತ್ತಾ ಕುಳಿತುಕೊಳ್ಳಬೇಡಿ. ಆ ನಷ್ಟ ಏಕೆ ಸಂಭವಿಸಿತು ಎಂಬುದನ್ನು ತಿಳಿದುಕೊಳ್ಳಿ. ಲೆಕ್ಕಾಚಾರದಲ್ಲಿ ಲೋಪವೇ, ತಪ್ಪು ವ್ಯಕ್ತಿಯನ್ನು ನಂಬಿದ್ದೆ, ಅತಿಯಾದ ಸಾಲ ನೀಡಿದ್ದೆ, ಅನಗತ್ಯ ಖರ್ಚೆ ಅಥವಾ ಮಾರುಕಟ್ಟೆಯ ಬದಲಾವಣೆಯೇ ಎಂಬ ವಿಷಯವನ್ನು ಪರಿಶೀಲಿಸಿ. ಕಾರಣ ತಿಳಿದಾಗ ಅದೇ ತಪ್ಪು ಮತ್ತೆ ನಡೆಯದಂತೆ ಕಾಪಾಡಿಕೊಳ್ಳಬಹುದು. ಸಿಂಹ ರಾಶಿಯವರಿಗೆ ಸೂರ್ಯಾರಾಧನೆಯ ಜೊತೆಗೆ ತಂದೆಯನ್ನು ಗೌರವಿಸುವುದು ಕೂಡ ಸಂಪ್ರದಾಯಬದ್ಧವಾಗಿ ಮುಖ್ಯವಾದುದು ಎಂದು ಭಾವಿಸಲಾಗುತ್ತದೆ. ತಂದೆಯೊಂದಿಗೆ ಸಂಬಂಧ ಚೆನ್ನಾಗಿದ್ದರೆ ಅವರ ಆಶೀರ್ವಾದ ತೆಗೆದುಕೊಳ್ಳಿ. ಯಾವುದೇ ಸಣ್ಣ ಅಪಾರ್ಥವಿದ್ದರೂ ಸಾಧ್ಯವಾದಷ್ಟು ಮಟ್ಟಿಗೆ ಗೌರವಯುತವಾಗಿ ಮಾತನಾಡಿ. ಪ್ರತಿ ಕುಟುಂಬದ ಪರಿಸ್ಥಿತಿಯೂ ಒಂದೇ ರೀತಿ ಇರುವುದಿಲ್ಲ. ಆದ್ದರಿಂದ ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ವಿವೇಕದಿಂದ ವರ್ತಿಸಿ. ಈ ಸಮಯದಲ್ಲಿ ಮನೆಯಲ್ಲಿ ಬೆಳಿಗ್ಗೆ ಸೂರ್ಯನ ಬೆಳಕು ಬರುವಂತೆ ಕಿಟಕಿಗಳನ್ನು ತೆರೆಯುವುದು, ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು, ಅನಗತ್ಯ ವಸ್ತುಗಳನ್ನು ವಿಲೇವಾರಿ ಮಾಡುವುದು ಮುಂತಾದ ಸಾಮಾನ್ಯ ಕೆಲಸಗಳು ಕೂಡ ಮನಸ್ಸಿಗೆ ಹೊಸ ಉತ್ಸಾಹವನ್ನು ನೀಡುತ್ತವೆ. ನಮ್ಮ ಸುತ್ತಲಿರುವ ಪ್ರದೇಶ ಗೊಂದಲಮಯವಾಗಿದ್ದರೆ ಮನಸ್ಸು ಕೂಡ ಆಯಾಸಗೊಳ್ಳುತ್ತದೆ. ಪ್ರತಿದಿನ ಕೆಲವು ನಿಮಿಷಗಳು ನಿಮ್ಮ ಕೊಠಡಿ, ಕೆಲಸ ಮಾಡುವ ಸ್ಥಳ ಅಥವಾ ಪೂಜಾ ಸ್ಥಳವನ್ನು ಸ್ವಚ್ಛವಾಗಿಡಿ. ರಾತ್ರಿ ಮಲಗುವ ಮುನ್ನ
ಆ ದಿನ ನಿಮಗೆ ಕೋಪ ತರಿಸಿದ ವಿಷಯವನ್ನು ಪದೇ ಪದೇ ಯೋಚಿಸಬೇಡಿ. ನಿಮಗೆ ನಡೆದ ಅನ್ಯಾಯವನ್ನು ಮರೆತುಬಿಡಬೇಕೆಂದು ಅಲ್ಲ, ಆದರೆ ಅದರ ಬಗ್ಗೆ ರಾತ್ರಿಯಿಡೀ ಯೋಚಿಸಿ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡಿ. ಒಂದು ಕಾಗದದ ಮೇಲೆ ಸಮಸ್ಯೆ ಏನು, ನಾಳೆ ನಾನು ಮಾಡಬೇಕಾದ ಕೆಲಸ ಏನು ಎಂದು ಬರೆದಿಡಿ. ಮನಸ್ಸಿನಲ್ಲಿ ಸುಳಿಯುತ್ತಿರುವ ಆಲೋಚನೆಗೆ ಒಂದು ಕಾರ್ಯಾಚರಣೆಯ ರೂಪ ಬಂದಾಗ ಆತಂಕ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತದೆ. ನಿಮ್ಮ ರಹಸ್ಯಗಳನ್ನು ಕಾಪಾಡಿಕೊಳ್ಳಲು ಒಂದು ಸಣ್ಣ ನಿಯಮವನ್ನು ಇಟ್ಟುಕೊಳ್ಳಿ. ಒಂದು ವಿಷಯ ಹೊರಗೆ ಹೋದರೆ ನಿಮಗೆ ನಷ್ಟ ಉಂಟಾಗುತ್ತದೆ ಎಂದು ಅನಿಸಿದರೆ ಅದು ಪೂರ್ಣಗೊಳ್ಳುವವರೆಗೆ ಅಗತ್ಯವಿರುವ ವ್ಯಕ್ತಿಗಳೊಂದಿಗೆ ಮಾತ್ರ ಮಾತನಾಡಿ. ಹೊಸ ಉದ್ಯೋಗ, ಹೊಸ ವ್ಯಾಪಾರ, ಭೂಮಿ ಖರೀದಿ, ಸಾಲದ ವ್ಯವಹಾರ, ಕುಟುಂಬದ ನಿರ್ಧಾರ ಮುಂತಾದ ವಿಷಯಗಳನ್ನು ಮುಂಚಿತವಾಗಿಯೇ ಎಲ್ಲರಿಗೂ ಹೇಳಬೇಕಾದ ಅಗತ್ಯವಿಲ್ಲ. ಅದೇ ಸಮಯದಲ್ಲಿ ಪ್ರತಿ ವ್ಯಕ್ತಿಯನ್ನು ಅನುಮಾನಿಸಲು ಪ್ರಾರಂಭಿಸಬೇಡಿ. ಅನುಮಾನ ಮನಃಶಾಂತಿಯನ್ನೂ ನಾಶಪಡಿಸುತ್ತದೆ. ಜಾಗರೂಕತೆಗೂ ಅನುಮಾನಕ್ಕೂ ವ್ಯತ್ಯಾಸವಿದೆ. ಜಾಗರೂಕತೆ ಎಂದರೆ ಸತ್ಯ ತಿಳಿದು ನಿರ್ಧಾರ ತೆಗೆದುಕೊಳ್ಳುವುದು. ಅನುಮಾನ ಎಂದರೆ ಆಧಾರವಿಲ್ಲದೆ ಮನಸ್ಸಿನಲ್ಲಿ ಕಥೆಗಳನ್ನು ಸೃಷ್ಟಿಸಿಕೊಳ್ಳುವುದು. ಈ 4 ದಿನಗಳಲ್ಲಿ ನಿಮಗೆ ಅಗತ್ಯವಿರುವುದು ಜಾಗರೂಕತೆ. ಪ್ರತಿ ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮಾಡಬಲ್ಲ, ಆರೋಗ್ಯದ ಸ್ಥಿತಿಯಿರುವವರು, ಸರಿಯಾದ ವಿಧಾನ ತಿಳಿದಿರುವವರು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾಡಬಹುದು. ಶಾರೀರಿಕ ತೊಂದರೆಗಳಿರುವವರು ಬಲವಂತವಾಗಿ ಮಾಡಬೇಡಿ. ಕೇವಲ ಸೂರ್ಯನನ್ನು ನೋಡಿ ನಮಸ್ಕರಿಸುವುದು, ಪ್ರಶಾಂತವಾಗಿ ಪ್ರಾರ್ಥಿಸುವುದು ಕೂಡ ಮಾಡಬಹುದು. ಆಧ್ಯಾತ್ಮಿಕ ಸಾಧನೆ ಶರೀರಕ್ಕೆ ಶಿಕ್ಷೆಯಾಗಿ ಬದಲಾಗಬಾರದು. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಅವರ ಮುಂದೆ ಕುಟುಂಬದ ಜಗಳಗಳನ್ನು ಮಾಡದಂತೆ ಪ್ರಯತ್ನಿಸಿ. ಮಕ್ಕಳು ಮಾತನಾಡದಿದ್ದರೂ ಮನೆಯ ವಾತಾವರಣವನ್ನು ಗಮನಿಸುತ್ತಾರೆ. ನಿಮಗೆ ಒಬ್ಬರ ಮೇಲೆ ಕೋಪವಿದ್ದರೆ ಮಕ್ಕಳ ಮುಂದೆ ಆ ವ್ಯಕ್ತಿಯನ್ನು ಕೀಳಾಗಿ ಮಾತನಾಡಬೇಡಿ. ಕುಟುಂಬದ ಸಮಸ್ಯೆಯನ್ನು ಹಿರಿಯರ ಮಧ್ಯೆ ಬಗೆಹರಿಸಿಕೊಳ್ಳಬೇಕು. ನೀವು ಪ್ರೀತಿಸುವ ವ್ಯಕ್ತಿ ನಿಮ್ಮಿಂದ ದೂರವಿರುವಂತೆ ಅನಿಸಿದರೆ ಒಂದು ಬಾರಿ ಪ್ರಶಾಂತವಾಗಿ ಮಾತನಾಡಿ. ಪ್ರತಿ ದೂರದ ಹಿಂದೆ ಮೋಸವಿರುವುದಿಲ್ಲ. ಕೆಲವು ಬಾರಿಗೆ ಕೆಲಸದ ಒತ್ತಡ, ಕುಟುಂಬದ ಸಮಸ್ಯೆ, ಆರೋಗ್ಯದ ತೊಂದರೆ, ಮಾನಸಿಕ ಆಯಾಸ ಕೂಡ ಕಾರಣವಾಗಿರಬಹುದು. ಸತ್ಯ ತಿಳಿದುಕೊಳ್ಳಲು ಸಂಭಾಷಣೆ ಅಗತ್ಯ. ವಿವಾಹದ ಪ್ರಯತ್ನಗಳಲ್ಲಿರುವ ಸಿಂಹ ರಾಶಿಯವರು ಗುರುವಾರ ದೈವದರ್ಶನ ಮಾಡಿ ಉತ್ತಮ ಜೀವನ ಸಂಗಾತಿ ಲಭಿಸಲಿ ಎಂದು ಪ್ರಾರ್ಥಿಸಬಹುದು. ಆದರೆ ವಿವಾಹದ ನಿರ್ಧಾರದಲ್ಲಿ ಜಾತಕ ಮಾತ್ರವಲ್ಲದೆ ವ್ಯಕ್ತಿತ್ವ, ಆರೋಗ್ಯ, ಜವಾಬ್ದಾರಿ, ಪರಸ್ಪರ ಗೌರವ, ಕುಟುಂಬದ ಪರಿಸ್ಥಿತಿ ಮುಂತಾದ ವಿಷಯಗಳನ್ನು ಕೂಡ ಪರಿಶೀಲಿಸಬೇಕು. ಜೀವನವನ್ನು ಒಟ್ಟಿಗೆ ಕಳೆಯಲು ಪರಸ್ಪರ ತಿಳುವಳಿಕೆ ಅತ್ಯಂತ ಮುಖ್ಯವಾದುದು. ಧನ ಸಮಸ್ಯೆಗಳಿಂದ ಬಳಲುತ್ತಿರುವವರು ಶುಕ್ರವಾರದವರೆಗೆ ಕಾಯಬೇಕಾದ ಅಗತ್ಯವಿಲ್ಲದೆ ಈ 4 ದಿನಗಳಲ್ಲಿಯೇ ಒಂದು ಸಣ್ಣ ಉಳಿತಾಯದ ನಿಯಮವನ್ನು ಪ್ರಾರಂಭಿಸಿ. ಎಷ್ಟು ಸಣ್ಣ ಮೊತ್ತವಾದರೂ ಸರಿ, ಅನಗತ್ಯ ಖರ್ಚನ್ನು ಕಡಿಮೆ ಮಾಡಿ ಪಕ್ಕಕ್ಕಿಡಿ. ಪರಿಹಾರ ಎಂದರೆ ಪೂಜೆ ಮಾತ್ರವಲ್ಲ, ನಮ್ಮ ತಪ್ಪು ಅಭ್ಯಾಸವನ್ನು ಬದಲಾಯಿಸಿಕೊಳ್ಳುವುದು ಕೂಡ ಜೀವನವನ್ನು ಬದಲಾಯಿಸುವ ಪರಿಹಾರವೇ ಆಗಿದೆ. ಸಾಲ ಇರುವವರು ಎಲ್ಲಾ ಸಾಲಗಳನ್ನು ಒಂದು ಕಾಗದದ ಮೇಲೆ ಬರೆಯಿರಿ. ಯಾರಿಗೆ ಎಷ್ಟು ನೀಡಬೇಕು, ಬಡ್ಡಿ ಎಷ್ಟು, ಮೊದಲಿಗೆ ಯಾವುದನ್ನು ತೀರಿಸಬೇಕು ಎಂಬ ಯೋಜನೆಯನ್ನು ರೂಪಿಸಿ. ಸಮಸ್ಯೆಯನ್ನು ನೋಡದೆ ಓಡಿಹೋದರೆ ಭಯ ಹೆಚ್ಚಾಗುತ್ತದೆ. ಸಮಸ್ಯೆಯನ್ನು ಸಂಖ್ಯೆಗಳೊಂದಿಗೆ ಸ್ಪಷ್ಟವಾಗಿ ನೋಡಿದಾಗ ಮಾರ್ಗ ಕಾಣಿಸಲು ಪ್ರಾರಂಭವಾಗುತ್ತದೆ. ಈ ಸಮಯದಲ್ಲಿ ಯಾರಾದರೂ ನಿಮಗೆ ಇಪ್ಪೋಳೇ ನಿರ್ಧಾರ ತೆಗೆದುಕೋ, ಇಲ್ಲದಿದ್ದರೆ ಅವಕಾಶ ಕೈತಪ್ಪುತ್ತದೆ ಎಂದು ಹಣದ ವಿಷಯದಲ್ಲಿ ಒತ್ತಡ ಹೇರಿದರೆ ಜಾಗರೂಕರಾಗಿರಿ. ಉತ್ತಮ ನಿರ್ಧಾರಕ್ಕೆ ಕನಿಷ್ಠ ಪರಿಶೀಲಿಸುವ ಸಮಯ ಇರಬೇಕು. ಒತ್ತಡ, ಭಯ, ಅತ್ಯಾಸೆ ಈ 3 ಸೇರಿ ಮನುಷ್ಯನನ್ನು ತಪ್ಪು ನಿರ್ಧಾರದ ಕಡೆಗೆ ನಡೆಸುತ್ತವೆ. ಸಿಂಹ ರಾಶಿಯವರು ನಿಮಗೆ ನಡೆದ ಅನ್ಯಾಯದ ಬಗ್ಗೆ ದೇವರ ಮುಂದೆ ಹೇಳಿಕೊಳ್ಳಿ. ಆದರೆ ನಂತರ ನಿಮ್ಮ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸಿ. ದಾಖಲೆಯನ್ನು ಪರಿಶೀಲಿಸಬೇಕಾಗಿದ್ದರೆ ಪರಿಶೀಲಿಸಿ. ಮಾತನಾಡಬೇಕಾದ ವ್ಯಕ್ತಿಯೊಂದಿಗೆ ಮಾತನಾಡಿ. ಅಗತ್ಯವಿರುವ ಸಹಾಯವನ್ನು ಪಡೆದುಕೊಳ್ಳಿ. ಕೇವಲ ಪರಿಹಾರ ಮಾಡಿ ಸಮಸ್ಯೆ ತನ್ನಷ್ಟಕ್ಕೆ ತಾನೇ ಬಗೆಹರಿಯುತ್ತದೆ ಎಂದು ಕೈಕಟ್ಟಿ ಕುಳಿತುಕೊಳ್ಳಬೇಡಿ. ಸೂರ್ಯ ಭಗವಂತನ ಮುಂದೆ ನಿಂತು ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. ನಾನು ಕೋಪದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ, ಆಧಾರವಿಲ್ಲದೆ ಯಾರನ್ನೂ ನಿಂದಿಸುವುದಿಲ್ಲ, ನನ್ನ ರಹಸ್ಯಗಳನ್ನು ಅಗತ್ಯ ಇಲ್ಲದವರಿಗೆ ಹೇಳುವುದಿಲ್ಲ, ನನ್ನ ಕುಟುಂಬವನ್ನು ಕಾಪಾಡಿಕೊಳ್ಳುತ್ತೇನೆ, ನನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ, ನನಗೆ ನಡೆದ ತಪ್ಪಿನಿಂದ ಕಲಿತುಕೊಳ್ಳುತ್ತೇನೆ ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ಈ ಸಂಕಲ್ಪವನ್ನು ಪಾಲಿಸುವುದು ದೊಡ್ಡ ಪರಿಹಾರ. ನಿಮಗೆ ತಿಳಿದಿರುವ ಒಬ್ಬ ವೃದ್ಧರು ಒಂಟಿಯಾಗಿದ್ದರೆ ಮಾತನಾಡಿ. ಸಹಾಯ ಅಗತ್ಯವಿದೆಯೇ ಎಂದು ಕೇಳಿ. ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವ ವ್ಯಕ್ತಿಯನ್ನು ಗೌರವದಿಂದ ನೋಡಿ. ನಿಮಗೆ ಸೇವೆ ಮಾಡುವವರನ್ನು ಕೀಳಾಗಿ ನೋಡಬೇಡಿ. ಸೂರ್ಯನ ಲಕ್ಷಣಗಳಲ್ಲಿ ಗೌರವವೂ ಒಂದು ಎಂದು
ಜ್ಯೋತಿಷ್ಯದ ಸಂಪ್ರದಾಯ ಹೇಳುತ್ತದೆ. ಗೌರವವನ್ನು ಬಯಸುವ ವ್ಯಕ್ತಿ ಇತರರಿಗೂ ಗೌರವ ನೀಡಬೇಕು. ನಿಮಗೆ ಅವಕಾಶವಿದ್ದರೆ ಆದಿವಾರ ಸೂರ್ಯ ದೇವಸ್ಥಾನ ಅಥವಾ ನವಗ್ರಹಗಳಿರುವ ದೇವಸ್ಥಾನವನ್ನು ದರ್ಶನ ಮಾಡಬಹುದು. ಸೋಮವಾರ ಶಿವನ ದೇವಸ್ಥಾನ, ಮಂಗಳವಾರ ಹನುಮಂತನ ದೇವಸ್ಥಾನ, ಬುಧವಾರ ಗಣಪತಿ ದೇವಸ್ಥಾನ, ಗುರುವಾರ ಗುರುತತ್ವಕ್ಕೆ ಸಂಬಂಧಿಸಿದ ದೈವ ದರ್ಶನ ಮಾಡಬಹುದು. ಎಲ್ಲಾ ದೇವಸ್ಥಾನಗಳಿಗೆ ಹೋಗಲು ಸಾಧ್ಯವಾಗದಿದ್ದರೆ ಮನೆಯಲ್ಲಿಯೇ ಭಕ್ತಿಯಿಂದ ಪ್ರಾರ್ಥಿಸಿ. ದೇವರನ್ನು ತಲುಪಲು ದೂರದ ಪ್ರಯಾಣ ಕಡ್ಡಾಯವಲ್ಲ. ನಿಮಗೆ ತಿಳಿಯದಂತೆ ನಡೆದ ವಿಷಯ ಬಯಲಾದಾಗ ನಾನು ಮುಂಚೆಯೇ ಹೇಳಿದ್ದೆ ಎಂದು ಗರ್ವಪಡಬೇಡಿ. ಸತ್ಯ ತಿಳಿದ ನಂತರ ಸಮಸ್ಯೆಯನ್ನು ಹೇಗೆ ಬಗೆಹರಿಸಬೇಕೆಂದು ನೋಡಿ. ಒಂದು ಕುಟುಂಬವನ್ನು ಕಾಪಾಡಲು ಸಾಧ್ಯವಿದ್ದರೆ ಕಾಪಾಡಿ. ಒಂದು ಸಂಬಂಧ ಪ್ರಾಮಾಣಿಕತೆಯಿಂದ ಮತ್ತೆ ನಿಲ್ಲಲು ಸಾಧ್ಯವಿದ್ದರೆ ಅವಕಾಶ ನೀಡಿ. ಆದರೆ ಪದೇ ಪದೇ ಮೋಸ ಮಾಡುವ ವ್ಯಕ್ತಿಯ ವಿಷಯದಲ್ಲಿ ಸ್ಪಷ್ಟವಾದ ಗಡಿಯನ್ನು ಇಟ್ಟುಕೊಳ್ಳಿ. ನಿಮ್ಮ ಜೀವನಕ್ಕೆ ಬರುವ ಪ್ರತಿ ವ್ಯಕ್ತಿಗೂ ನಿಮ್ಮ ಮನಸ್ಸಿನ ಬಾಗಿಲನ್ನು ಪೂರ್ತಿಯಾಗಿ ತೆರೆಯಬೇಕಾದ ಅಗತ್ಯವಿಲ್ಲ. ನಂಬಿಕೆ ಕಾಲದೊಂದಿಗೆ ಏರ್ಪಡಬೇಕು. ಒಬ್ಬರ ಮಾತು ಮತ್ತು ಕೆಲಸ ಎರಡೂ ಒಂದೇ ರೀತಿ ಇವೆಯೇ ಗಮನಿಸಿ. ಅಗತ್ಯವಿದ್ದಾಗ ಮಾತ್ರ ಬರುವ ವ್ಯಕ್ತಿ, ನಿಮ್ಮ ಯಶಸ್ಸಿನ ಸಮಯದಲ್ಲಿ ಅಸೂಯೆ ಪಡುವ ವ್ಯಕ್ತಿ, ನಿಮ್ಮ ಬೇಸರವನ್ನು ಇತರರಿಗೆ ಹೇಳುವ ವ್ಯಕ್ತಿಯ ವಿಷಯದಲ್ಲಿ ದೂರ ಕಾಯ್ದುಕೊಳ್ಳುವುದು ಒಳ್ಳೆಯದು. ಈ ದಿನಗಳಲ್ಲಿ ನಿಮಗೊಂದು ಒಳ್ಳೆಯ ಅವಕಾಶ ಬಂದರೆ ಭಯದಿಂದ ಕಳೆದುಕೊಳ್ಳಬೇಡಿ. ಹಿಂದೆ ಯಾರೋ ಮೋಸ ಮಾಡಿದ್ದರೆಂದು ಪ್ರತಿ ಹೊಸ ವ್ಯಕ್ತಿಯನ್ನೂ ಕೆಟ್ಟವನೆಂದು ನೋಡಬೇಡಿ. ಪರಿಶೀಲಿಸಿ, ತಿಳಿದುಕೊಳ್ಳಿ, ತದನಂತರ ನಿರ್ಧಾರ ತೆಗೆದುಕೊಳ್ಳಿ. ಹಿಂದಿನ ಅನುಭವ ನಿಮಗೆ ಜ್ಞಾನ ನೀಡಬೇಕು, ಆದರೆ ಭವಿಷ್ಯವನ್ನು ಮುಚ್ಚಿಹಾಕಬಾರದು. ಸಿಂಹ ರಾಶಿಯವರು, ನಿಮ್ಮ ಹೃದಯದಲ್ಲಿರುವ ಭಾರ ಕಡಿಮೆಯಾಗಲಿ. ನಿಮಗೆ ತಿಳಿಯದ ಸತ್ಯಗಳು ನಿಮಗೆ ಸರಿಯಾದ ಸಮಯದಲ್ಲಿ ತಿಳಿಯಲಿ. ನಿಮ್ಮ ಮೇಲಿರುವ ಅಪಾರ್ಥಗಳು ನಿವಾರಣೆಯಾಗಲಿ. ನಿಮ್ಮ ಶ್ರಮಕ್ಕೆ ತಕ್ಕ ಗುರುತು ಸಿಗಲಿ. ನಿಮ್ಮ ಕುಟುಂಬದಲ್ಲಿ ಶಾಂತಿ ಹೆಚ್ಚಾಗಲಿ ಎಂದು ಸೂರ್ಯ ಭಗವಂತನನ್ನು ಭಕ್ತಿಯಿಂದ ಪ್ರಾರ್ಥಿಸಿ. ಈ 4 ದಿನಗಳಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಯಾರಿಗೂ ಹೇಳದಂತೆ ಮಾಡಿ. ಸಹಾಯ ಮಾಡಿ ಪ್ರಚಾರ ಮಾಡದೇ ಇರಿ. ಒಬ್ಬರ ಹಸಿವನ್ನು ನೀಗಿಸಿ. ಒಬ್ಬ ವಿದ್ಯಾರ್ಥಿಗೆ ಉಪಯುಕ್ತವಾಗುವ ವಸ್ತುವನ್ನು ನೀಡಿ. ಒಬ್ಬ ವೃದ್ಧರಿಗೆ ಸಹಾಯ ಮಾಡಿ. ಪಕ್ಷಿಗಳಿಗೆ ನೀರನ್ನು ಇಡಿ. ನೀವು ಮಾಡಿದ ಒಳ್ಳೆಯ ಕೆಲಸದ ಬಗ್ಗೆ ಪ್ರಪಂಚಕ್ಕೆ ತಿಳಿಯದಿದ್ದರೂ ನಿಮ್ಮ ಮನಸ್ಸಿಗೆ ತಿಳಿಯುತ್ತದೆ. ನೀವು ಅಸ್ಟ್ರಾಲಜಿ ಪರಿಹಾರ್ ಕುಟುಂಬದ ಭಾಗವಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ಭಕ್ತಿಯಿಂದ ಓಂ ಸೂರ್ಯಾಯ ನಮ ಎಂದು ಕಾಮೆಂಟ್ನಲ್ಲಿ ಬರೆಯಿರಿ. ಈ 4 ದಿನಗಳಲ್ಲಿ ವಿಡಿಯೋದಲ್ಲಿ ಹೇಳಿದ ವಿಷಯಗಳಲ್ಲಿ ಯಾವುದು ನಿಮ್ಮ ಜೀವನದಲ್ಲಿ ಕಾಣಿಸಿಕೊಂಡಿದೆ, ಯಾವ ಸೂಚನೆ ನಿಮಗೆ ಉಪಯುಕ್ತವಾಗಿದೆ ಎಂಬುದನ್ನು ಕೂಡ ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಅನುಭವ ಮತ್ತೊಬ್ಬ ಸಿಂಹರಾಶಿಯ ವ್ಯಕ್ತಿಗೆ ಧೈರ್ಯ ನೀಡಬಹುದು. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತನ್ನು ಒತ್ತಿ. ರಾಶಿಫಲಗಳನ್ನು ಕೇಳಿದ ನಂತರ ಭಯಪಡುವುದಲ್ಲ, ಜೀವನದಲ್ಲಿ ಜಾಗರೂಕರಾಗಿರುವುದು ಮುಖ್ಯ. ದೈವವನ್ನು ವಿಶ್ವಾಸವಿಡುತ್ತಾ ನಮ್ಮ ಜವಾಬ್ದಾರಿಯನ್ನು ನಾವು ಸಕ್ರಮವಾಗಿ ನಿರ್ವಹಿಸಿದಾಗ ನಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಹೆಚ್ಚಾಗುತ್ತದೆ. ಸೂರ್ಯ ಭಗವಂತನ ಬೆಳಕು ನಿಮ್ಮ ಜೀವನದಲ್ಲಿರುವ ಗೊಂದಲವನ್ನು ನಿವಾರಿಸಲಿ. ನಿಮಗೆ ವಿರುದ್ಧವಾಗಿರುವ ಅಸತ್ಯ ಬಯಲಾಗಲಿ. ನಿಮ್ಮ ಕುಟುಂಬದಲ್ಲಿ ಪ್ರೀತಿ ಹೆಚ್ಚಾಗಲಿ. ನಿಮ್ಮ ಶ್ರಮಕ್ಕೆ ಗೌರವ ಬರಲಿ. ನಿಮ್ಮ ಸಂಪಾದನೆ ಸುರಕ್ಷಿತವಾಗಿರಲಿ. ನಿಮ್ಮ ಮನಸ್ಸಿಗೆ ಪ್ರಶಾಂತತೆ ಸಿಗಲಿ ಎಂದು ಕೋರುತ್ತಾ ಭಕ್ತಿಯಿಂದ ಒಂದು ಬಾರಿ ಓಂ ರಾಂ ರೀಂ ಹ್ರೌಂ ಸಹ ಸೂರ್ಯಾಯ ನಮ ಎಂದು ಸ್ಮರಿಸಿ. ಸರ್ವೇ ಜನಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾ ಸುಖಿನೋ ಭವಂತು.